ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮುಂಡರಗಿ ಅನ್ನದಾನೇಶ್ವರ ತಾಲೂಕು ಕ್ರೀಡಾಂಗಣದಲ್ಲಿ ವಿದ್ಯುತ್ ವೈರ್ ಕಳ್ಳತನ. ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಶಿರೋಳ ಹತ್ತಿರ ಇರುವ ಶ್ರೀ ಜಗದ್ಗುರು ಅನ್ನದಾನೇಶ್ವರ ತಾಲೂಕು ಕ್ರೀಡಾಂಗಣದಲ್ಲಿ ಇರುವ ಇಲಾಖೆಯ ಕೊಠಡಿಗಳಿಗೆ ವಿದ್ಯುತ್ ಪೂರೈಸುವ ವಿದ್ಯುತ್ ಕೇಬಲ್ ನಿನ್ನೆ ರಾತ್ರಿ ದುಷ್ಕರ್ಮಿಗಳು ಕಳ್ಳತನ ಮಾಡಿದ್ದಾರೆ. ಮುಖ್ಯ ವಿದ್ಯುತ್ ಪೂರೈಸುವ ಮೀಟರ್ದಿಂದ ಸುಮಾರು 20 ಮೀಟರ್ ವೈರ್ ಕಳ್ಳತನ ಮಾಡಿದ್ದಾರೆ. ಮೊದಲು ಕೊಠಡಿ ಒಳಗಿನ ಕೇಬಲ್ ಕಳ್ಳತನಕ್ಕೆ ಯತ್ನ ಮಾಡಿದ್ದಾರೆ. ಆದರೆ ವಿದ್ಯುತ್ ಇರೋದ್ರಿಂದ ಅಲ್ಲಿ ಹಾಗೆ ಕೈಬಿಟ್ಟು ನಂತರ ಮುಖ್ಯ ಮೀಟರ್ ಆಫ್ ಮಾಡಿ ಅಲ್ಲಿ ಕಳ್ಳತನ ಮಾಡಿಕೊಂಡಿದ್ದಾರೆ. ಜೊತೆಗೆ ಮೊನ್ನೆ ಜನವರಿಯಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಿದ್ದು ಅದರ ಮುಂದೆ ನಿರ್ಮಾಣ ಮಾಡಿರುವ ಸ್ಟೀಲ್ ತಡೆ ಕಂಬಗಳ ಕೀಳಲು ಯತ್ನಿಸಿದ್ದಾರೆ. ಹೀಗಾಗಿ ಮುಂಡರಗಿ ಪೊಲೀಸ್ ಇಲಾಖೆಯಲ್ಲಿ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಗದಗ ಜಿಲ್ಲಾ ಯುವಜನ ಕ್ರೀಡಾ ಇಲಾಖೆಯಿಂದ ಆಗಲಿ ಅಥವಾ ಪೊಲೀಸ್ ಇಲಾಖೆಯಿಂದ ರಾತ್ರಿ ವೇಳೆ ಇಲ್ಲಿ ಒಬ್ಬ ಗಸ್ತು ಸಿಬ್ಬಂದಿಯನ್ನ ಯೋಜನೆ ಮಾಡಬೇಕು ಎಂದು ತಾಲೂಕು ಯುವಜನ ಅಧಿಕಾರಿಗಳು ಆದ ಹುಸೇನ್ ಸಾಬ್ ಕವಲೂರು ಇವರು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿಂದ ಅಲ್ಲಿವರೆಗೂ ಹೋಗೋ ಅಷ್ಟು ವೈರ್ ಅದ ಇಷ್ಟು ವೈರ್ ಇಲ್ಲಿಂದ ಇಷ್ಟು ವೈರ್ ಕದ್ದಾರ್ರಿ. ಇದು ಓಪನ್ ಇರುತ್ತೆ ರೀ. ಇದು ಇಲ್ಲಿ ಅಷ್ಟ ಹಾಕದಾರ ಅಲ್ಲಿ ಮಟ್ಟ ಹಾಕದಾರ ಇಲ್ಲಿಂದ ಅಲ್ಲಿ ಕೊಡ್ತಾರ್ರಿ. ಒಳಗಂದು ಟ್ರೈ ಮಾಡ್ಯಾರಿ. ಅವು ಇಲ್ಲಿ ತೋರಿಸ್ರಿ. ಮತ್ತೆ ಕರೆಂಟ್ ಐತೇನ್ರಿ ಅದ್ರಾಗ? ಈಗ ಐತ್ರಿ. ಈಗ ಅದು ಅಂದ್ರೆ ಆನ್ ಮಾಡೈತ್ರಿ. ಈಗ ಆಫ್ ಮಾಡೈತ್ರಿ. ಕ್ಯಾಬ್ ಇದ್ದವಲ್ಲಿ ಮುಂಡರಗಿ ತಾಲೂಕಿನ ಶ್ರೀ ಅನ್ನದಾನೇಶ್ವರ ಕ್ರೀಡಾಂಗಣದ ತಾಲೂಕು ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ಯಾರೋ ಕಿಡಿಗೇಡಿಗಳು ನಮ್ಮ ಆಫೀಸಿನ ಮತ್ತು ಉಳಿದ ಕೊಠಡಿಗಳ ಮಧ್ಯ ಮೇನ್ ಲೈನ್ ಇರುವಂಥ ಒಂದು ವೈರಿಂಗನ್ನು ಕಳ್ಳತನ ಮಾಡಿದ್ದಾರೆ. ಈ ವೈರಿಂಗ್ ಕಟ್ ಮಾಡಿಕೊಂಡು ಕಳ್ಳತನ ಮಾಡೋದಷ್ಟೇ ಅಲ್ಲದೆ ಯಾರೋ ದುಷ್ಕರ್ಮಿಗಳು ಕಳ್ಳತನ ಮಾಡೋದಷ್ಟೇ ಅಲ್ಲದೆ ಮುಂದೆ ಪೋಲಲ್ಲಿ ಧ್ವಜ ಕಂಬದ ಹತ್ರ ಕೂಡ ಕೆಲವೊಂದಿಷ್ಟು ಪೋಲ್ಗಳನ್ನು ಕೀಳೋಕ್ಕೆ ಟ್ರೈ ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತು ಬೆಳಗ್ಗೆ ಹೋಗಿ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ನಾವು ಇಂಟಿಮೇಟ್ ಮಾಡಿದ್ದೀವಿ, ಅಲ್ಲಿ ತಿಳಿಸಿದ್ದೀವಿ. ಅವರು ಕೂಡ ಸಿಬ್ಬಂದಿಗಳು ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಇದಕ್ಕಿಂತ ಬೆಲೆ ಬಾಳುವಂಥ ಆಸ್ತಿ ನಮ್ಮ ಇದರಲ್ಲಿದೆ ಸ್ಟೇಡಿಯಮಲ್ಲಿ. ಇದನ್ನು ನಾವು ಇಲಾಖೆಯವರು ಕೂಡ ಇನ್ಫಾರ್ಮೇಷನ್ ಮಾಡಿದ್ದೀವಿ. ಮುಂದಿನ ಎಚ್ಚರಿಕೆಯನ್ನು ತೊಗೊಳ್ತೀನಿ ಅಂತ ಹೇಳಿದ್ದಾರೆ. ಸರ್ ಇಲಾಖೆಯಿಂದ ಏನಾದರೂ ರಾತ್ರಿ ಕಾವಲ್ಗಾರಿಂಗ್ ಏನಾದ್ರು ಏನಿಲ್ಲ ಸರ್? ಮೊದಲು ಇತ್ತು. ಹಾಂ ಸರ್, ಮೊದಲು ಏನು ಫೆಸಿಲಿಟಿ ಇತ್ತು ಕೊಟ್ಟಿದ್ದರು. ಆದರೆ ಈಗ ಇತ್ತೀಚೆಗೆ ಒಂದು 2 ವರ್ಷದಿಂದ ಅದು ಈಗ ತೆಗೆದಿಲ್ಲ. ಹಾಗಾಗಿ ತೆಗೆದಿದ್ದಾರೆ ಅವ್ರನ್ನ. ಹಾಗಾಗಿ ಈಗ ರಾತ್ರಿ ಒಂದು ಸ್ವಲ್ಪ ಕಾವಲ್ಗಾರಿ ಇಲ್ಲದೆ ಇರುವಂಥ ಸಮಯದಲ್ಲಿ ನೋಡಿಕೊಂಡು ಈ ಥರ ಮಾಡಿದ್ದಾರೆ ಅಂತ ನಮಗೆ ಅನಿಸಿಕೆ ಆ ಥರ ಅಂದ್ಕೊಂಡಿದ್ದೀವಿ. ಹಾಂ ಸರ್, ಬಟ್ ನಿನ್ನ ರಾತ್ರಿ ಆಗಿದೆ ಸರ್. ಮತ್ತೇನೇನು ಕಳ್ತಾನೆ ಇದು ಏನಾಗಿಲ್ಲ ಸರ್? ಇಲ್ಲ, ವೈರಿಂಗ್ ಮಾತ್ರ ಅಷ್ಟೇ. ಕೇಬಲ್ ಅಷ್ಟೇ ಕಳ್ತಾನೆ ಮಾಡಿ. ವೈರಿಂಗಲ್ಲಿ ಕೇಬಲ್ಗಳು ಮಾತ್ರ ದುಷ್ಕರ್ಮಿಗಳು ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಸರ್ ನಿಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ಹುಸೇನ್ ಸಾಬ್ ಅಂತೇಳಿ, ಆದರ್ಶ ವಿದ್ಯಾಲಯ ರಟ್ಟಿಕೊರಳ್ಳಿ ಶಾಲೆಯ ಹೈಸ್ಕೂಲ್ ಟೀಚರು ಹಾಗೂ ಇಲ್ಲಿ ಡೆಪ್ಯುಟೇಷನ್ ಇದೆ, ನಿಯೋಜನೆ ಆಗಿದ್ದೀನಿ. ಇಲ್ಲಿ 3 ದಿನ ನಾನು ಇಲ್ಲಿ ನಿಯೋಜನೆಗೊಂಡು ಇಲ್ಲಿನ ಕೆಲಸ ಕಾರ್ಯಗಳನ್ನು ನಾನು ನಿರ್ವಹಿಸುತ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.